ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದಿತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ರವಿಯ ವೃಷಭ ಸಂಕ್ರಾಂತಿಯ ವಿಶ್ಲೇಷಣೆಗೆ ಸ್ವಾಗತ. ಇದೇ ಮೇ 15 ಶುಕ್ರವಾರದಂದು ಸೂರ್ಯನ ಒಂದು ರಾಶಿ ಪರಿವರ್ತನೆ ಆಗಲಿದೆ. ಸೂರ್ಯನ ವೃಷಭ ರಾಶಿಗೆ ಪ್ರವೇಶ ಅಥವಾ ವೃಷಭ ಸಂಕ್ರಮಣವು ಈ 15ನೇ ತಾರೀಕರಂದು ಜರಗಲಿದೆ. ಅಂದು ಬೆಳಗಿನ ಜಾವ ಸೂರ್ಯನ ಒಂದು ಪರಿವರ್ತನೆ ಆಗ್ತಿದ್ದಂತೆ ಅಲ್ಲಿಂದ ಹರಿಪದ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಈ ಸೂರ್ಯನ ವೃಷಭ ಸಂಕ್ರಾಂತಿಯನ್ನು ಹರಿಪದ ಪುಣ್ಯಕಾಲ ಎಂದು ಕರೆಯುವಂಥದ್ದು. ವೈಶಾಖ ಬಹುಳ ಚತುರ್ದಶಿ ಎಂದು ಅಲ್ಲಿ ಸೂರ್ಯನ ಈ ರಾಶಿ ಪರಿವರ್ತನೆ ಆಗುವಂಥದ್ದಿದೆ. ಪ್ರತಿ ತಿಂಗಳಿಗೊಮ್ಮೆ ತನ್ನ ರಾಶಿ ಪಥವನ್ನು ಸೂರ್ಯನ ಒಂದು ತರಂಗಗಳು ಪ್ರವೇಶಿಸಲು ಮಾಡುತ್ತದೆ. ಯಾಕಂದರೆ ಸೂರ್ಯನು ಸ್ಥಿರವಾಗಿ ಇದ್ದಂತಹ ವಿಚಾರ ನಮಗೆಲ್ಲರಿಗೂ ವೈಜ್ಞಾನಿಕವಾಗಿ ಗೊತ್ತಿರುವಂಥದ್ದು. ಆದರೆ ಭೂನಿವಾಸಿಗಳಿಗೆ ಸೂರ್ಯನ ಕಿರಣಗಳು ತರಂಗಗಳು ಬೇರೆ ಬೇರೆ ಕೋನದಲ್ಲಿ ಅಥವಾ ಬೇರೆ ಬೇರೆ ಡಿಗ್ರಿಯಲ್ಲಿ ಪ್ರವೇಶ ಮಾಡುವಂಥದ್ದು. ಭೂಚಕ್ರ ಅಥವಾ ಭಚಕ್ರ ಅಂತ ಹೇಳ್ತಾರೆ. ಆ ಭೂಚಕ್ರಕ್ಕೆ ಅನುಗುಣವಾಗಿ ಸೂರ್ಯನ ತರಂಗಗಳು ಈ ರಾಶಿ ಚಕ್ರದ ಒಂದು ವೃಷಭ ರಾಶಿಯಿಂದ ಅಲ್ಲಿಗೆ ಪ್ರವೇಶ ಮಾಡುವಂಥದ್ದು ಇರುತ್ತೆ. ಮುಂದಿನ 1 ತಿಂಗಳನ್ನು ಅಲ್ಲಿ ಸೌರಮಾನ ಪದ್ಧತಿಗನುಸಾರ ವೃಷಭ ಮಾಸ ಎಂದು ಕರೆಯಲ್ಪಡುತ್ತಾರೆ. ಮೇ 15ರಿಂದ ಜೂನ್ 15ವರೆಗಿನ ಅವಧಿಯನ್ನು ವೃಷಭ ಮಾಸ ಎಂದು ಪರಿಗಣಿಸಲ್ಪಡುವಂತಹ ಪದ್ಧತಿ ಸೌರಮಾನದಲ್ಲಿ ಕಂಡುಬರುತ್ತೆ. ಸೂರ್ಯನು ನಮ್ಮ ಜಗತ್ತಿನ ಆತ್ಮ, ಸರ್ವಶಕ್ತಿಗಳ ಮೂಲ ಅನ್ನೋದು ವೈಜ್ಞಾನಿಕವಾಗಿಯೂ ವೈಚಾರಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ನಮ್ಮ ಸಾವಿರಾರು ವರ್ಷಗಳ ಅಥವಾ ಲಕ್ಷಾಂತರ ವರ್ಷಗಳ ಇತಿಹಾಸದಿಂದಲೂ ಸೂರ್ಯನ ಒಂದು ಅಸ್ತಿತ್ವದ ವಿಚಾರವಾಗಿ ಈ ಮನುಕುಲಕ್ಕೆ ಆ ಒಂದು ಶಕ್ತಿ ಮೂಲವಾಗಿ ಸೂರ್ಯನ ಆತ್ಮ ಜಗತಸ್ತು ತಶ್ಚ, ಸೂರ್ಯ ಆತ್ಮ ಜಗತಸ್ತು ತಶ್ಚ ಅಂತ ಹೇಳಿದ್ದಾರೆ. ಅಂದರೆ ಈ ಜಗತ್ತಿಗೆ ಆತ್ಮಕಾರಕನೇ ಸೂರ್ಯನಾಗಿದ್ದಾನೆ, ಜಗತ್ತಿಗೆ ಪಿತಾ ಸ್ವರೂಪನು ಸೂರ್ಯನೇ ಆಗಿದ್ದಾನೆ. ಹಾಗಾಗಿ ಆ ಒಂದು ಸರ್ವಶಕ್ತಿ ಮೂಲದಂತಹ ಸೂರ್ಯನ ಒಂದು ಪ್ರಭಾವ ಬೇರೆ ಬೇರೆ ರಾಶಿ ಚಕ್ರಗಳಲ್ಲಿ ಬೇರೆ ಬೇರೆ ಪ್ರಭಾವವನ್ನು ಜಗತ್ತಿನ ಮೇಲೂ ಸಮಸ್ತ ಜೀವಿಗಳ ಮೇಲೂ ಹಾಗೆ ರಾಶಿ ಪರಿವರ್ತನೆ ಹೊಂದಿದ 12 ರಾಶಿಗಳ ಮೇಲೂ ಸಹ ಪ್ರಭಾವವನ್ನು ಬೀರಬಲ್ಲಲಾಗಿದೆ. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನಿಗೆ ತನ್ನದೇ ಆದ ಮಹತ್ವವನ್ನು ಹೇಳಲ್ಪಟ್ಟಿದ್ದಾರೆ. ರವಿಯಿಂದ ಆಗುವಂಥ ಕಾರಕತ್ವಗಳು, ರವಿ ಆಗತಕ್ಕಂಥ ಬೇರೆ ಬೇರೆ ರೀತಿಯ ಪ್ರಭಾವಗಳು ಮನುಷ್ಯನಲ್ಲಿ ಉತ್ಪನ್ನವಾಗುವಂಥ ಭಾವನೆಗಳ ಮೇಲೆ, ಮನಸ್ಸಿನ ತರಂಗಗಳ ಮೇಲೆ, ಆತನ ಆರೋಗ್ಯದ ಮೇಲೆ, ವೈಯಕ್ತಿಕ ಜೀವನದ ಮೇಲೆ, ಸಾಂಸಾರಿಕವಾದ ಅಭಿವೃದ್ಧಿಯ ಮೇಲೆ, ಜೊತೆಗೆ ಆತನಿಗೆ ಬೇರೆ ಬೇರೆ ಕಾಲದಲ್ಲಿ ಆಗತಕ್ಕಂತಹ ಒಂದು ಪ್ರಕೃತಿ ಅಥವಾ ಈ ಒಂದು ನೇಚರ್ ಅಂತ ಹೇಳ್ತೇವೆ, ಅದರಿಂದ ಆಗುವಂತಹ ಪರಿಣಾಮಗಳ ಮೇಲೆ ಸೂರ್ಯನು ರಾಶಿ ಚಕ್ರನುಗುಣವಾಗಿ ಪ್ರಭಾವವನ್ನು ಬೀರುವಂಥದ್ದು ಸಾಬೀತಾಗತಕ್ಕಂಥ ವಿಚಾರ ಆಗಿರುತ್ತೆ. ಅದೇ ರೀತಿ ನಮಗೆ ನಮ್ಮ ಒಂದು ಜೀನ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ಪಿತೃ ಅಂತ ಹೇಳ್ತೇವೆ. ಪಿತೃದೋಷ, ಪಿತೃಗಳ ಪರಿಣಾಮ, ಪಿತೃಗಳ ವರ ಅಥವಾ ಪಿತೃಗಳ ಶಾಪ ಇವೆಲ್ಲವೂ ಸೂರ್ಯನಿರತಕ್ಕಂಥ ಸ್ಥಾನದಿಂದ ಅಥವಾ ಕುಂಡಲಿಯಲ್ಲಿ ಇರತಕ್ಕಂಥ ಸೂರ್ಯನಿರತಕ್ಕಂಥ ಪ್ರಭಾವಗಳಿಂದಲೂ ಜ್ಯೋತಿಷ್ಯದಲ್ಲಿ ಹೇಳಿದ್ರು. ಯಾಕಂದರೆ ಪಿತೃ ಸ್ವರೂಪ ಮತ್ತು ಪಿತೃಕಾರಕನಾಗಿದ್ದಾನೆ ಸೂರ್ಯ ಭಗವಂತ. ಹಾಗಾಗಿ ಲೋಕಪಿತೃ, ಲೋಕಚಕ್ಷು, ಗ್ರಹೇಶ್ವರ, ಲೋಕಾತ್ಮ ಮುಂತಾದ ಸಂಬೋಧನೆಯನ್ನು ಸೂರ್ಯನಿಗೆ ಮಾಡ್ತಾರೆ. ಜೊತೆಗೆ ವೇದ ಕಾಲದಲ್ಲೂ ಪುರಾಣದಲ್ಲೂ ಅಥವಾ ಭಗವದ್ಗೀತೆ ಅಂತ ವಿಚಾರದಲ್ಲೂ ಅಲ್ಲಿ ಶ್ರೀಕೃಷ್ಣನು ಸೂರ್ಯನ ವಿಚಾರವನ್ನು ಅರ್ಜುನನಿಗೆ ಉಪದೇಶ ಮಾಡುವಂಥದ್ದು. ಅಂದರೆ ವಿವಸ್ವತ್ ಅಥವಾ ವೈವಸ್ವಾನ್ ಅಂತ ಹೇಳ್ತಾರೆ. ಅಂಥ ವಿವಸ್ವತ್ಗೆ ನಾನು ಯೋಗ ರಹಸ್ಯವನ್ನು ಮೊದಲಾಗಿ ಹೇಳಿದ್ದೇನೆ. ಸೂರ್ಯನ ಹುಟ್ಟು ಬಹಳ ಹಿಂದಿನದು, ಅಂದರೆ ಅದು ಅದರ ಕಾಲ ಗಣನೆ ಮಾಡಿದಷ್ಟು ಹಿಂದಿನದು ಎಂದು ಗೀತೆಯಲ್ಲಿ ಭಗವಂತನೂ ಸಹ ಹೇಳುವಂಥದ್ದು ಉಚ್ಚಾರಣೆಗಳಿರ್ತವೆ. ಹಾಗಾಗಿ ಅಲ್ಲಿ ಸೂರ್ಯನಿಗೆ ಸಂಬಂಧಿತವಾದ ವೈಚಾರಿಕ, ಆಧ್ಯಾತ್ಮಿಕ ಜೊತೆಗೆ ಶಕ್ತಿ ಮೂಲವಾದ ವಿಚಾರಗಳು ಪುರಾಣ ಕಾಲದಿಂದಲೂ ಅಥವಾ ಲಕ್ಷಾಂತರ ವರ್ಷಗಳಿಂದಲೂ ನಮಗೆ ಕಂಡುಬಂಥ ವಿಚಾರ. ಸೂರ್ಯನ ಪ್ರಭಾವ ಈಗ ವೃಷಭ ರಾಶಿಯಲ್ಲಿ ಭಾಳಷ್ಟು ಉತ್ತಮ ಪರಿಣಾಮವನ್ನು ಜಗತ್ತಿಗೆ ಕೊಡಲಿದೆ. ಸೂರ್ಯನು ವೃಷಭ ರಾಶಿಯಲ್ಲಿ ಇರುವಂಥ ವೃಷಭ ಮಾಸದಲ್ಲಿ ಅನೇಕ ರೀತಿಯ ಈ ಪಶು ಪಕ್ಷಿಗಳಿಗೂ ಭೂಮಂಡಲದಲ್ಲಿರುವಂಥ ಭೂನಿವಾಸಿಗಳಿಗೂ ಉತ್ತಮ ಫಲ, ಆರೋಗ್ಯ, ಸುಖ, ಜಯ, ಲಾಭಗಳಾಗ್ತವೆ. ಜೊತೆಗೆ ಸರ್ಕಾರದಿಂದ ಹಲವಾರು ಉತ್ತಮ ನಿರ್ಧಾರಗಳು ಬರುವಂಥದ್ದು. ರಾಜ ಅಂದರೆ ಈಗಿನಿಂದ ಆಳಲ್ಪಡುವಂಥ ಸರ್ಕಾರಗಳಿಂದ ಪ್ರಜೆಗಳಿಗೆ ಅನುಕೂಲವಾದಂಥ ಹಲವಾರು ನಿಯಮಗಳು, ನೀತಿಗಳು ಬರುವಂಥದ್ದು. ಪಶು ಪಕ್ಷಿಗಳಿಗೂ ಸಹ ಉತ್ತಮವಾದ ವಾತಾವರಣ ಮೂಡುವಂಥದ್ದು. ಮಳೆ ಬೆಳೆಗಳು ಕಾಲ ಕಾಲಕ್ಕೆ ಆಗುವಂಥದ್ದು.
ಜೊತೆಗೆ ಉದ್ಯೋಗದಲ್ಲಿರುವಂಥ ಉದ್ಯೋಗಿಗಳಿಗೂ ಉತ್ತಮವಾದ ಭರವಸೆ ಮತ್ತು ಸೌಲಭ್ಯಗಳು ಈಗ ಸಿಗುವಂಥದ್ದು. ಈ ರೀತಿ ಅನೇಕ ವಿಚಾರಗಳಿಗೆ ವೃಷಭ ಮಾಸವು ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಮೇ 15ರಿಂದ ಜೂನ್ 15ರವರೆಗೆ ಇರುತ್ತೆ. ಅದೇ ರೀತಿ ವಿದ್ಯಾರ್ಥಿ, ಯುವಕರು, ಸಾಧಕರು, ಯುವ ವೃಂದದವರಿಗೆ ಸಹ ಶುಭ ಸೂಚನೆಗಳು, ಶುಭ ಮಾರ್ಗದರ್ಶನಗಳು ಈ ಕಾಲದಲ್ಲಿ ವ್ಯಕ್ತವಾಗಿವೆ. ಜೊತೆಗೆ ಆರೋಗ್ಯ ವಿಚಾರವೂ ಸಹ ಉತ್ತಮವಾದ ಆರೋಗ್ಯ ಮನೋವರ್ಗದಲ್ಲಿ ಮೂಡುತ್ತೆ. ಜೊತೆಗೆ ಎಲ್ಲ ಮಳೆ ಬೆಳೆಗಳು ಸಾಲ ಸಮೃದ್ಧಿಯಾಗಿ ಕಾಲಕಾಲಕ್ಕೆ ಆಗುವಂಥ ಉತ್ತಮ ಪರಿಣಾಮಗಳು ಜಗತ್ತಿನಾದ್ಯಂತ ಶುಭವನ್ನು ಕೊಡಲಿದೆ. ವ್ಯಾಪಾರ, ಉದ್ಯಮ, ವಹಿವಾಟುಗಳು ಈಗ ಗರಿಗೆದರುತ್ತವೆ. ಹಾಗಾಗಿ ಒಟ್ಟಾರೆ ಈ ಪರಿಣಾಮವು ಇದೇ ಕಾಲದಲ್ಲಿ ಬುಧನು ಅಲ್ಲಿ ಇರುವ ಕಾರಣ ಬುಧಾದಿತ್ಯ ಯೋಗ ನಿರ್ಮಾಣ ಆಗುತ್ತೆ. ಈ ಬುಧನು ಅಲ್ಲಿ ಮೇ 29ರವರೆಗೂ ಅಲ್ಲೇ ಇರ್ತಾನೆ, ಅಂದರೆ ವೃಷಭ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಬುಧಾದಿತ್ಯ ಯೋಗದ ಪರಿಣಾಮವು ಹಲವಾರು ರಾಶಿಗಳಿಗೂ ಜೊತೆಗೆ ಜಗತ್ತಿನ ಆದ್ಯಂತ ಉತ್ತಮವಾದ ಫಲವನ್ನು ಈ ಕಾಲದಲ್ಲಿ ಕೊಡಬಹುದಾಗಿದೆ. ಹಾಗಾಗಿ ಸೂರ್ಯನ ಪ್ರಭಾವ ವೃಷಭ ಮಾಸದಲ್ಲಿ ಜಾಗತಿಕವಾಗಿ ಅತ್ಯುತ್ತಮವೆಂದು ಕಂಡು ಬಂದಿದೆ. ಇವೆಲ್ಲವೂ ಸಾರ್ವತ್ರಿಕ ಪ್ರಭಾವದ ಬಳಿಕ ರಾಶಿಗಳ ಮೇಲೆ ವೃಷಭ ಮಾಸದಲ್ಲಿ ಹೇಗೆ ಆಗುತ್ತೆ ಅನ್ನೋದು ಗಮನಿಸೋಣ. ಮೊದಲು ಮೇಷರಾಶಿ. ಮೇಷರಾಶಿಗೆ ಧನಸ್ಥಾನದಲ್ಲಿ ಆಗುವಂಥ ಸೂರ್ಯನ ಪ್ರಭಾವ ಸ್ವಲ್ಪ ವಿರುದ್ಧವಾಗಿ ಇರುವಂಥದ್ದು ಅಥವಾ ನಷ್ಟ ಕಷ್ಟಗಳ ಕಾರಕ ಆಗ್ಬೋದು. ಯಾಕಂದರೆ ಧನಸ್ಥಾನ ಅಥವಾ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿರತಕ್ಕಂಥ ರವಿಯಿಂದಾಗಿ ನಿಮ್ಮ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಆಗುವಂಥದ್ದು, ಅನಾವಶ್ಯಕ ಖರ್ಚು ಬರುವಂಥದ್ದು, ಹಣದ ಪೂರೈಕೆ ಕಡಿಮೆಯಾಗಿ ನಿಮಗೆ ಸಾಲ ಮಾಡುವಂಥ ಪ್ರಮೇಯ, ಹಣದ ವಿಚಾರವಾದ ಕಲಹ, ಹಣದ ವಿಚಾರವಾದ ವಾಗ್ವಾದ ಕುಟುಂಬದ ಜನರಲ್ಲೋ ಅಥವಾ ಪಾರ್ಟ್ನರ್ಗಳಲ್ಲೋ, ಬಂಧುಗಳಲ್ಲೂ, ಮಿತ್ರರಲ್ಲೂ ಆಗ್ಬೋದು. ಒಟ್ಟಿನಲ್ಲಿ ಧನ ಮೂಲವಾದ ಕಲಹಗಳು ಅನೇಕ ರೀತಿಯಾಗಿ ಕಂಡುಬರ್ಬೋದು, ಅಥವಾ ಭೂಮಿ ಮೂಲವಾದ ಕಲಹಗಳು ನಿಮ್ಮ ಕುಟುಂಬ ವರ್ಗದಲ್ಲೂ ಸಹ ಕಂಡುಬರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅದೇ ರೀತಿ ಹಣಕಾಸಿನ ಒಂದು ನಷ್ಟಗಳು ಬೇರೆ ಬೇರೆ ಕಾರಣಗಳಿಂದ ಆಗ್ಬೋದು. ನಿಮ್ಮದೇ ತಪ್ಪಿನಿಂದ ಆಗ್ಬೋದು, ಇತರರ ತಪ್ಪಿನಿಂದ ನಿಮ್ಮ ಹಣವನ್ನು ಕಳ್ಕೊಳ್ಬೋದು. ಈಗಿನ ಪ್ರಯೋಗದಲ್ಲಿ ಆನ್ಲೈನ್ ವಂಚನೆ ಅಂತ ಗಮನಿಸಿದ್ದೇವೆ. ಅಂತ ಆನ್ಲೈನ್ ವಂಚನೆಗೆ ಸಹ ನೀವು ಸಿಲುಕ್ಬೋದು. ಒಟ್ಟಿನಲ್ಲಿ ಧನ ವ್ಯಯ ಅಥವಾ ಧನ ನಷ್ಟದ ಸಾಧ್ಯತೆ, ಜೊತೆಗೆ ಧನ ಸಂಬಂಧಿತ ವಾಗ್ವಾದ ಕಲಹಗಳು ಹೆಚ್ಚಳಾಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರ ಈ ವೃಷಭ ಮಾಸದಲ್ಲಿ ಮೇ 15ರಿಂದ ಜೂನ್ 15ರವರೆಗೆ ಇರಬೇಕು. ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ ಹೇಳ್ಕೋಬೋದು. ಇನ್ನು ವೃಷಭ ರಾಶಿಗೆ ನಿಮ್ಮ ಜನ್ಮದಾಗ ಬಂದಂಥ ಸೂರ್ಯನು ತನು ಮನ ಧನದ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು. ಹಾಗಾಗಿ ವೃಷಭ ಮಾಸ ವೃಷಭ ರಾಶಿಯವರಿಗೆ ಅಷ್ಟು ಒಳ್ಳೆಯದಲ್ಲ, ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ಈ ಜನ್ಮ ರಾಶಿಗೆ ಬಂದಂಥ ರವಿ, ಗುರು, ಬುಧ ಮುಂತಾದ ಗ್ರಹಗಳು ವಿರುದ್ಧ ಪ್ರಭಾವವನ್ನು ಕೊಡ್ತವೆ. ಹಾಗಾಗಿ ನಿಮಗೆ ಮೇ 15ರಿಂದ ಜೂನ್ 15ರವರೆಗೆ ಆರೋಗ್ಯದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಹವಾಮಾನ ವೈಪರೀತ್ಯ, ಆಹಾರ ದೋಷದಿಂದ ಏನಾದರೂ ಉಷ್ಣತೆ ಹೆಚ್ಚಳ ಇತ್ಯಾದಿ ಕಂಡುಬರ್ಬೋದು. ಇನ್ನು ಕೆಲವರಿಗೆ ಸ್ಕಿನ್ ಅಥವಾ ಹೊಟ್ಟೆಗೆ ಸಂಬಂಧಿತ ಏನಾದರೂ ಅನಾರೋಗ್ಯ ಕಂಡುಬರ್ಬೋದು. ಆಯಾಸ ಅಥವಾ ಸುಸ್ತು ಹೆಚ್ಚಳ ಆಗ್ಬೋದು. ಇನ್ನು ಉದ್ಯೋಗದಲ್ಲಿ ಸಹ ಹಾಗೆ ಸ್ವಲ್ಪ ಅಸ್ಥಿರತೆ ಕಾಣ್ಬೋದು, ಅಭದ್ರತೆ ಕಾಣ್ಬೋದು. ಇನ್ನು ಕೆಲವರಿಗೆ ಅನಾಮತ್ತಾಗಿ ಒಂದು ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಟ್ರಾನ್ಸ್ಫರ್ ಆಗುವಂಥ ಸಂದನೆ, ಸ್ಥಾನ ಚಲನೆ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ತನು ಮನ ಧನದ ಮೇಲೆ ಸ್ವಲ್ಪ ಈ ರವಿ ನಿಮ್ಮ ರಾಶಿಯಲ್ಲಿದ್ದಾಗ ಅಡ್ಡ ಪರಿಣಾಮ ಬರ್ಬೋದು. ಹಾಗೆಂದು ತುಂಬ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಈಗ ಇರತಕ್ಕಂಥ ಗುರು ಬಲ, ಶುಕ್ರ ಬಲ, ಶನಿ ಮಹಾತ್ಮರ ಒಂದು ಆಶೀರ್ವಾದ ಅವೆಲ್ಲವೂ ಅದರಿಂದ ಸಿಗಬೇಕಾದ ಒಳ್ಳೆಯ ಫಲಗಳು ಖಂಡಿತ ಸಿಗುತ್ತೆ, ಅದಕ್ಕೇನು ಮೋಸ ಇಲ್ಲ. ಆದರೆ ರವಿಯಿಂದ ನಿಮ್ಮ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಜೊತೆಗೆ ಇತರರೊಂದಿಗೆ ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಟುಕೊಳ್ಳುವಂಥದ್ದು ಉತ್ತಮವಾದ ಆಯ್ಕೆ. ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳ್ಕೋಬೋದು ವೃಷಭದವರು. ಮಿಥುನ ರಾಶಿಯನ್ನು ಗಮನಿಸಿದಾಗ ನಷ್ಟ ಭಾವ ಅಥವಾ ವ್ಯಯಸ್ಥಾನದಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಎಂದು ಕಂಡುಬರುತ್ತೆ. ನಿಮ್ಮ ಏನು ಕೆಲಸ ಕಾರ್ಯಗಳ ವಿಘ್ನ, ಅಡೆತಡೆ ಬರುವಂಥದ್ದು, ಅನೇಕ ರೀತಿಯ ಖರ್ಚುಗಳು ಒಂದೇ ಕಾಲಕ್ಕೆ ಬರುವಂಥದ್ದು, ವಾಗ್ವಾದ ಕಲಹಗಳು ಇದ್ದರೆ ಹೆಚ್ಚಳ ಆಗುವಂಥದ್ದು, ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ. ಜೊತೆಗೆ ಅನಿರೀಕ್ಷಿತ ಖರ್ಚುಗಳು, ಅದು ಆಸ್ಪತ್ರೆಗೋ, ಔಷಧಕ್ಕೋ ಅಥವಾ ಸರ್ಕಾರದಿಂದ ದಂಡನೆ, ಪೆನಲ್ಟಿಗೋ ಬರುವಂಥದ್ದೆಲ್ಲ ಸಾಧ್ಯತೆ. ಜೊತೆಗೆ ವಾಹನ ಯಂತ್ರ ಚಲಾವಣೆಯಲ್ಲಿ ಸಾಗೆ ಸ್ವಲ್ಪ ಅವಘಡಗಳು, ಅಪಘಾತಗಳು ಆಗಿ ಅದರ ಮೂಲಕ ಖರ್ಚುಗಳು ಬರುವಂಥ ರಿಪೇರಿಯಂಥ ಖರ್ಚುಗಳೆಲ್ಲ ಬರುವಂಥದ್ದು. ಈ ರೀತಿ ಅನಿರೀಕ್ಷಿತ ಖರ್ಚುಗಳು, ಕಷ್ಟ ನಷ್ಟಗಳು, ಕಲಹ ವೈರತ್ವಗಳೆಲ್ಲ ಉಂಟಾಗುವ ಸಾಧ್ಯತೆ ಇರುತ್ತೆ. ತನು ಮನ ಧನದ ಮೇಲೆ ಅಡ್ಡ ಪರಿಣಾಮ ಇರುವ ಕಾರಣ ವೃಷಭ ಮಾಸದಲ್ಲಿ ಮಿಥುನ ರಾಶಿಯವರು ಅಂದರೆ ಮೇ 15ರಿಂದ ಜೂನ್ 15ರವರೆಗೆ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು. ಜೊತೆಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ಈಗ ನಿಧಾನ ಆಗುವ ಕಾರಣ ಅದರ ಬಗ್ಗೆಯೂ ಸ್ವಲ್ಪ ಗಮನ ಹರಿಸಬೇಕು. ಕೊನೆಗೆ ಹೇಳುವಂಥ ಪರಿಹಾರ ಮಾರ್ಗಗಳನ್ನು ಅನುಸಾರ ಮಾಡ್ಬೋದು ಮಿಥುನದವರು. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ಅದ್ಭುತವಾದ ಲಾಭಸ್ಥಾನದ ಫಲ ರವಿ ಈಗ ಕೊಡಲಿದ್ದಾನೆ. ಯಾಕಂದರೆ ಒಂದು ಗೋಚಾರದಲ್ಲಿ ಯಾವುದೇ ಗ್ರಹ ಇರ್ಬೋದು, ಒಂದು ಗೋಚಾರದಲ್ಲಿ ಒಂದು ರಾಶಿಗೆ ಮಾತ್ರ ಲಾಭ ಫಲದ ಸಿಗುತ್ತೆ. ಅಂತಹ ಒಂದು ಲಾಭದ ಫಲ ಸಿಗುವಂಥ ರಾಶಿಯೇ ಕಟಕ ರಾಶಿ ಆಗಿರುತ್ತೆ. ನಿಮ್ಮ ರಾಶಿಯಿಂದ ಅಲ್ಲಿ ಲಾಭದಲ್ಲಿರುವಂಥ ಸೂರ್ಯನು ಲಾಭ, ಜಯ, ಸುಖವನ್ನು ಕೊಡ್ತಾನೆ.
ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಾಗುತ್ತೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ. ಶುಭ ಮಂಗಲ ಕಾರ್ಯಗಳು ನಡೆಯುತ್ತವೆ. ಕೆಲವರಿಗೆ ಮದುವೆ ಫಿಕ್ಸ್ ಆಗ್ಬೋದು. ಇನ್ನು ಕೆಲವರಿಗೆ ವಾಹನ, ಯಂತ್ರ, ಮನೆ ಕೊಡುವಂಥ ಅವಕಾಶ ಒದಗಿ ಬರ್ಬೋದು. ಇನ್ನು ಕೆಲವರಿಗೆ ಸಂತಾನ ಫಲಗಳು ಕಂಡುಬರುವಂಥದ್ದು. ಈ ರೀತಿ ನಿಮ್ಮ ದೀರ್ಘಕಾಲದ ಕನಸುಗಳು ರವಿಯ ಅನುಗ್ರಹದಿಂದ ಈ ವೃಷಭ ಮಾಸದಲ್ಲಿ ಅದು ಫಲಿತ ಆಗತ್ತೆ. ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ಉತ್ತಮ ಫಲ. ಅಪೇಕ್ಷೆ ಪಟ್ಟಂಥ ಸ್ಥಾನಮಾನ, ಸೀಟುಗಳು ಸಹ ಲಭ್ಯ ಆಗಲಿವೆ. ಹಾಗಾಗಿ ತನುಮನ ಧನಕ್ಕೆ ಅನುಗುಣವಾಗಿ ರವಿ ಈ ಕಟಕ ರಾಶಿಯವರಿಗೆ ಅದ್ಭುತ ಫಲವನ್ನು ಕೊಡ್ತಾನೆ. ಬೇರೆ ಬೇರೆ ಕಾರಣಗಳಿಂದ ಹಿಂದೆ ಕೆಲವು ಗ್ರಹಗಳಿಂದ ನಿಮಗೆ ಅಡ್ಡ ಪರಿಣಾಮಗಳು ಜಾಸ್ತಿ ಆಗಿದ್ದವು. ಆದರೆ ಈ ಬಾರಿ ಈ ತಿಂಗಳಲ್ಲಿ ನಿಮಗೆ ಮೇ 15ರಿಂದ ಜೂನ್ 15ರಲ್ಲಿ ಅದ್ಭುತವಾದ ಉತ್ತಮ ಫಲ, ಲಾಭ, ಸುಖ, ಜಯ ಸಿಗಲಿವೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅದ್ಭುತವಾದ ಉತ್ತಮ ಫಲನ ಕಟಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಮುಂದೆ ಸಿಂಹರಾಶಿಗೆ ಕರ್ಮಸ್ಥಾನ ಅಥವಾ ದಶಮದಲ್ಲಿ ಆಗುವಂಥ ಪರಿವರ್ತನೆ ಅದ್ಭುತವಾಗಿ ಕರ್ಮಸ್ಥಾನದ ರವಿಯು ಲಾಭ, ಜಯ, ಸುಖವನ್ನು ಕೊಂಡಿದ್ದಾನೆ. ವೃತ್ತಿ ಅಥವಾ ಉದ್ಯೋಗ, ವ್ಯಾಪಾರದಲ್ಲಿ ಬಹಳ ಮುನ್ನಡೆ ಇದೆ. ಅಥವಾ ಅನಿರೀಕ್ಷಿತ ಲಾಭಗಳು ವೃತ್ತಿ ನಿರತರಿಗೆ, ವ್ಯಾಪಾರ ನಿರತರಿಗೆ ಆಗಲಿದೆ. ಇನ್ನು ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದಾಖಲೆ ಪತ್ರಗಳು ನಿಮಗೆ ಕೈ ಸೇರಲಿವೆ. ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರುವಂಥದ್ದು. ಜೊತೆಗೆ ಮಾಡುವಂಥ ಉದ್ಯೋಗದಲ್ಲಿ ನಿಮಗೆ ಬಡ್ತಿ, ಪ್ರಮೋಷನು ಅಥವಾ ಇನ್ಕ್ರಿಮೆಂಟ್ ಮುಂತಾದೆಲ್ಲ ಸಿಗುವಂಥದ್ದು. ಮೇಲಾಧಿಕಾರಿಗಳ ಪ್ರಶಂಸೆ ನಿಮಗೆ ಸಿಗ್ಬೋದು. ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಪತಿ ಪತ್ನಿಯರ ಬಾಂಧವ್ಯ ಭಾಳ ಅದ್ಭುತವಾಗಿರುತ್ತೆ. ಹಾಗಾಗಿ ರವಿಯಿಂದಾಗಿ ನಿಮಗೆ ತನು ಮನ ಧನಕ್ಕೆ ಸಂಬಂಧಪಟ್ಟ ಅದ್ಭುತವಾದ ಉತ್ತಮ ಫಲ ಸಿಂಹರಾಶಿಯವರಿಗೆ ಈ ಒಂದು ವೃಷಭ ಮಾಸದಲ್ಲಿ ಒದಗಿ ಬರೋದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ಕನ್ಯಾರಾಶಿಗೆ ಭಾಗ್ಯಸ್ಥಾನದಲ್ಲಿ ರವಿಯು ವಿರುದ್ಧ ಫಲವನ್ನು ಕೊಡಬಲ್ಲನಾಗಿದ್ದಾನೆ. ಹಾಗಾಗಿ ನಿಮಗೆ ಕೆಲವೊಮ್ಮೆ ಅತೃಪ್ತಿ, ಅಸಮಾಧಾನಗಳು, ನಷ್ಟ, ಕಷ್ಟಗಳು ಉಂಟಾಗುವಂಥದ್ದು. ಪ್ರಯತ್ನದಲ್ಲಿ ವೈಫಲ್ಯ ಅಥವಾ ವಿಳಂಬಗಳು ಆಗುವಂಥದ್ದು. ವಿಶೇಷವಾಗಿ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುವಂಥದ್ದು. ಅಥವಾ ದಾಖಲೆ ಪತ್ರಗಳು ಕೈ ಸೇರದೆ ಅದಕ್ಕಾಗಿ ನೀವು ಅಲೆದಾಡುವಂಥ ಪ್ರಮೇಯ ಉಂಟಾಗುವಂಥದ್ದು. ಮನಸ್ಸಿಗೆ ಕೆಲವೊಮ್ಮೆ ಬೇಜಾರಾಗುವಂಥ ಘಟನೆ, ಮಾತಿನ ಚಕಮಕಿ ಎಲ್ಲ ಜರಗಬಹುದು. ಹಾಗಾಗಿ ತನುಮನ ಧನದ ಸಂಯಮನ ಕಾಪಾಡ್ಕೋಬೇಕು. ಜೊತೆಗೆ ಬಂಧು ಬಾಂಧವರಲ್ಲಿ ನೀವು ಬಾಂಧವ್ಯನ ಸ್ವಲ್ಪ ಸರಿಯಾಗಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಅದರ ಮೂಲಕ, ಮಾತಿನ ಮೂಲಕ ಆಗುವಂಥ ಕೆಲವು ಕಲಹ, ವಾಗ್ವಾದಗಳು ಬಂಧು ಮತ್ತು ಬಾಂಧವರಲ್ಲಿ, ಮಿತ್ರರಲ್ಲಿ ಆಗ್ಬೋದು. ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಿತ ಪ್ರಾರ್ಥನೆ ಶ್ಲೋಕಗಳನ್ನು ನೀವು ಸಹ ಹೇಳ್ಬೋದು. ಕನ್ಯಾದವರು. ತುಲಾರಾಶಿಗೆ ಅಷ್ಟಮದಲ್ಲಿ ಅಥವಾ 8ನೇ ಸ್ಥಾನದಲ್ಲಿ ಆಗುವಂಥದ್ದು ಮಿಶ್ರ ಫಲಗಳ ಸೂಚನೆ. ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಹೆಚ್ಚಳ ಆಗ್ಬೋದು ಈ ಮೇ 15ರಿಂದ ಜೂನ್ 15ರಲ್ಲಿ. ಅಥವಾ ಕೆಲವೊಬ್ಬರಿಗೆ ದಿಢೀರಾಗಿ ಉಷ್ಣತೆ ಅಥವಾ ಹೀಟ್ನ ಪ್ರಭಾವ ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವರಿಗೆ ಅಂಗಾಂಗಗಳ ಮೇಲೆ, ಅಂದರೆ ನಿಮ್ಮ ಲಿವರು, ಕಿಡ್ನಿ, ಹಾರ್ಟು, ಲಂಗ್ಸು ಮುಂತಾದರ ಮೇಲೆ ಏನಾದರೂ ಒಂದು ಅಡ್ಡ ಪರಿಣಾಮಗಳು ಅಥವಾ ಇನ್ಫೆಕ್ಷನ್ ಅಂತ ಬಾಧೆಗಳು ಕಾಣ್ಬೋದಾಗಿದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತುಲಾರಾಶಿಯವರಿಗೆ ಬೇಕಾಗುತ್ತೆ. ಜೊತೆಗೆ ಹಿಂದೆ ಯಾವುದೇ ನೀವು ಬೇರೆ ಬೇರೆ ಕಾರಣದಿಂದ ನೆಗ್ಲಿಜೆನ್ಸ್ ಮಾಡಿದ ಆರೋಗ್ಯ ಸಮಸ್ಯೆ ಈಗ ದಿಢೀರಾಗಿ ಅದು ಮತ್ತೆ ಪ್ರತ್ಯಕ್ಷ ಆಗಿ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಲ್ಲಿ ಅಸಮಾಧಾನ ಇರುತ್ತೆ. ಜೊತೆಗೆ ಆಕಸ್ಮಿಕವಾಗಿ ಖರ್ಚುಗಳು ಬರುತ್ತೆ. ಆಸ್ಪತ್ರೆ ಔಷಧ ಖರ್ಚುಗಳೆಲ್ಲ ಬರ್ಬೋದು. ನಾನಾ ರೀತಿಯ ಪೀಡೆಗಳು ಏಕಕಾಲದಲ್ಲಿ ನಿಮಗೆ ಕಾಡುವಂಥ ಸಾಧ್ಯತೆ ಈ ವೃಷಭ ಮಾಸದಲ್ಲಿ ಬರಲಿದೆ. ಹಾಗಾಗಿ ತುಲಾರಾಶಿಯವರು ಈ ಅಷ್ಟಮದ ರವಿಯ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ತನುಮನಧನದ ಒಂದು ಎಚ್ಚರಿಕೆಯನ್ನು, ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಕೊನೆಗಳಿರ್ತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆಯನ್ನು ಹೇಳ್ಕೋಬೇಕು. ಇನ್ನು ವೃಶ್ಚಿಕ ರಾಶಿಗೆ ಸಪ್ತಮ ಅಥವಾ 7ನೇ ಮನೆಯಲ್ಲಾಗುವಂಥ ಪರಿವರ್ತನೆ ನಿಮಗೆ ಬಾಂಧವ್ಯದ ಮೇಲೆ ಅಥವಾ ಸಂಬಂಧಗಳ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು. ಕೌಟುಂಬಿಕವಾಗಿ ಬಾಂಧವ್ಯ ಹದಗೆಡ್ಬೋದು. ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಸೋದರಿಯರ ಬಾಂಧವ್ಯಗಳು ಹದಗೆಡ್ಬೋದು. ಜೊತೆಗೆ ಮಿತ್ರರಲ್ಲಿ, ಬಂಧುಗಳಲ್ಲಿ, ಮೇಲಧಿಕಾರಿಗಳಲ್ಲಿ, ಸಹೋದ್ಯೋಗಿಗಳು ಎಲ್ಲರಲ್ಲೂ ಕಷ್ಟ ನಿಷ್ಠುರದ ಒಂದು ಸಾಧ್ಯತೆಗಳು ಬರ್ತವೆ. ಅಥವಾ ನಿಮ್ಮ ಮೇಲೆ ವ್ರತ ಆರೋಪ, ನಿಮಗೆ ಒಂದು ಅವಮಾನ ಮಾಡುವಂಥ ಘಟನೆಗಳು ಅಥವಾ ಸುಳ್ಳು ಆರೋಪಗಳಿಂದ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗಬಹುದು. ಅದೇ ರೀತಿ ಕೆಲವೊಬ್ಬರಿಗೆ ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಸ್ಥಾನ ಚಲನೆ ಅಥವಾ ಟ್ರಾನ್ಸ್ಫರ್ನಂಥ ಸಮಸ್ಯೆಗಳು ಎದುರಾಗುವಂಥದ್ದು. ನಾನಾ ರೀತಿಯ ಸಂಕಷ್ಟ ಅಥವಾ ಪೀಡನೆಗಳು ಏಕಕಾಲದಲ್ಲಿ ಬರುವಂಥದ್ದು. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ಕಾಣುತ್ತೆ. ಹಾಗಾಗಿ ತನು ಮನ ಧನ ಮತ್ತು ವಾಕ್, ಅಂದರೆ ಮಾತಿನ ಮೇಲೆ ಸ್ವಲ್ಪ ನಿಗಾವನ್ನು ವಹಿಸಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇತರರ ಒಂದು ಮಾತಿಗೆ ನೀವು ಮರಳಾಗಿ ಯಾವುದೇ ಒಂದು ಕ್ರಮಕ್ಕೆ ಆತುರವಾಗಿ ನಿರ್ಧಾರ ತೆಗೆದುಕೊಳ್ಳೋದನ್ನು ಮಾಡಬಹುದು. ಹಾಗೆ ಆತುರವನ್ನು ಸ್ವಲ್ಪ ನಿಯಂತ್ರಣಗೊಳಿಸಬೇಕು. ಜೊತೆಗೆ ಯಾವುದೇ ರೀತಿಯ ಪೂರ್ವಾಪರ ಯೋಚನೆ ಇಲ್ಲದೆ ಕಾರ್ಯಕ್ಕೆ ಧುಮುಕಬಾರದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಮೇ 15ರಿಂದ ಜೂನ್ 15ರವರೆಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ರವಿಯು ನಿಮಗೆ ವಿರುದ್ಧವಾಗಿರುವಂಥ ಸ್ಥಾನದಲ್ಲಿದ್ದಾನೆ. ಕೊನೆಗೆಳ್ತಕ್ಕಂಥ ಸಂಬಂಧಿತ ಶ್ಲೋಕ ಪ್ರಾರ್ಥನೆಯನ್ನು ಹೇಳ್ಕೊಬೋದು.
ಇನ್ನು ಧನುಸ್ಸು ರಾಶಿಗೆ ಷಷ್ಠದಲ್ಲಿ ಅಥವಾ 6ನೇ ಸ್ಥಾನದಲ್ಲಿ ಆಗುವಂಥ ರವಿ ಉತ್ತಮ ಫಲವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ಒಪ್ಪುವಂಥ ಘಟನೆಗಳಾಗ್ತವೆ, ಯಶಸ್ಸು, ಕೀರ್ತಿ ಸಿಗುತ್ತೆ, ಆರೋಗ್ಯ ಸುಧಾರಣೆ, ಮನಸ್ಸಿನಲ್ಲಿ ನೆಮ್ಮದಿಯಾಗುವಂಥ ಘಟನೆ, ಜೊತೆಗೆ ಉತ್ತಮವಾದ ಸ್ಥಾನಮಾನಗಳು ಸಿಗಲಿವೆ. ಉದ್ಯೋಗದಲ್ಲಿ ಪ್ರಗತಿ ಅಥವಾ ಬಡ್ತಿ ಸಿಗ್ಬೋದು. ಹೊಸ ಉದ್ಯೋಗ ಹುಡುಕೋರಿಗೆ ಬೇಗನೆ ಉದ್ಯೋಗ ಸಿಗುವಂಥದ್ದು, ವಿವಾಹ ಅಪೇಕ್ಷಿತರಿಗೆ ವಿವಾಹ ಅಪೇಕ್ಷೆ ಆಗುವಂಥದ್ದು, ಜೊತೆಗೆ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡ ವ್ಯಕ್ತಿಗಳು, ಹಿಂದೆ ಶತ್ರುತ್ವ ಸಾಧಿಸಿದವರು ಈಗ ಮಿತ್ರರಾಗುವಂಥದ್ದು ಮುಂತಾದ ಹಲವಾರು ಅನಿರೀಕ್ಷಿತ ಶುಭ ಫಲಗಳು ರವಿ ನಿಮಗೆ ಈ ಬಾರಿ ಕೊಳ್ಳಲಿದ್ದಾನೆ. ದೂರ ಪ್ರಯಾಣ ಮಾಡುವಂಥ ಯೋಗ, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥ ಯೋಗ, ನಾನಾ ಮೂಲಗಳಿಂದ ಹಣಕಾಸು ಹರಿದು ಬರುವಂಥ ಯೋಗ ಈ ರವಿಯ ಅನುಗ್ರಹದಿಂದ ಧನುರಾಶಿಯವರು ಪಡೆಯಲಿದ್ದಾರೆ ಮೇ 15ರಿಂದ ಜೂನ್ 15ರವರೆಗೆ. ಇನ್ನು ಮಕರ ರಾಶಿಗೆ ಪಂಚಮದಲ್ಲಿ ರವಿಯಿಂದ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಅಲ್ಲಿ ಬಾಂಧವ್ಯದಲ್ಲಿ, ಮಾತಿನಲ್ಲಿ, ನಡವಳಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಉಳಿದಂತೆ ನಿಮ್ಮ ಆರೋಗ್ಯ, ಹಣಕಾಸು ಅದಕ್ಕೇನೂ ರವಿಯಿಂದ ತೊಂದರೆ ಬರೋದಿಲ್ಲ. ಅವೆಲ್ಲವೂ ನಾರ್ಮಲಾಗಿ ಅಥವಾ ಚೆನ್ನಾಗಿ ನಡೀತಾ ಹೋಗುತ್ತೆ. ಇಲ್ಲಿ ಬಾಂಧವ್ಯ, ಮಾತು, ನಡವಳಿಕೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ ಕಲಹ, ಪತಿ ಪತ್ನಿಯರ ಮಧ್ಯೆ ಕಲಹ, ಮಿತ್ರರಲ್ಲಿ ಕಲಹ ಎಲ್ಲ ಉತ್ಪನ್ನ ಆಗುವಂಥದ್ದು, ಅಥವಾ ಇತರ ವ್ಯಕ್ತಿಗಳು ನಿಮ್ಮ ಮೇಲೆ ಆರೋಪ ಮಾಡೋದಾಗಲಿ, ಅಥವಾ ನಿಮಗಿಂತ ಕಿರಿಯರಿಂದ ನಿಮ್ಮ ಒಂದು ಏನಾದರೂ ತೇಜೋವಧೆ ಅಂದರೆ ನಿಮಗೆ ಅವಮಾನ, ಇನ್ಸಲ್ಟ್ಗಳಾಗುವಂಥದ್ದು ಮುಂತಾದೆಲ್ಲ ಘಟನೆ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸ್ಕೋಬೇಕು. ಇದಕ್ಕೆ ಮನಸ್ಸಲ್ಲಿ ಆತಂಕ, ಭಯ ಮೂಡುತ್ತೆ. ಅದನ್ನೆಲ್ಲ ಭಕ್ತಿ ಮಾರ್ಗದಿಂದ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ಕೊನೆಗೆಳೆದಕ್ಕಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ಅನುಸರಿಸಬೇಕು ಮಕರ ರಾಶಿಯವರು. ಇನ್ನು ಕುಂಭರಾಶಿಗೆ ಚತುರ್ಥ ಅಥವಾ 4ನೇ ಸ್ಥಾನ ಸುಖ ಸ್ಥಾನದಲ್ಲಿರತಕ್ಕಂತಹ ಸೂರ್ಯನು ನಿಮ್ಮ ಮೇಲೆ ವಿರುದ್ಧ ಪರಿಣಾಮ ಬೀರ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಮಾತಿನಲ್ಲಿ ಏರುಪೇರು ಆಗುವಂಥದ್ದು, ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ಅಸಮಾಧಾನದ ವಾತಾವರಣ, ನಿಮ್ಮ ಮೇಲೆ ಬರುತ್ತಾ ಆರೋಪಗಳ ಅವಮಾನಕರ ಘಟನೆ, ಮಾನಭಂಗ ಅಂದರೆ ನಿಮಗೆ ಇನ್ಸಲ್ಟ್ ಆಗುವಂತಹ ಘಟನೆಗಳು ಜರುಗುವಂಥದ್ದು, ಮನಸ್ಸಿಗೆ ಕ್ಲೇಶ ಅಥವಾ ಚಿಂತೆ ಆಗುವಂಥ ಒತ್ತಡ ತರುವಂತಹ ಘಟನೆಗಳು, ವೃತ್ತಿ ಜಾಗದಲ್ಲೂ ಮನಸ್ಸಿಗೆ ಒತ್ತಡ ಹೆಚ್ಚಳ, ಮನೆಯಲ್ಲಿ ಸಹ ಮನಸ್ಸಿಗೆ ನೆಮ್ಮದಿಯ ಕೊರತೆ ಎಲ್ಲ ಉಂಟಾಗ್ಬೋದು. ಅದರ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಸಾಡೆ ಸಾತಿಯ ಪ್ರಭಾವ ಇರುವಾಗಲೇ ಸೂರ್ಯನು ಸಹ ವಿರುದ್ಧವಾಗಿದ್ದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಪದೇ ಪದೇ ಆಗುವ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಅಪರಿಚಿತರಲ್ಲಿ ಯಾವುದೇ ರೀತಿಯ ನಂಬಿಕೆ ಮಾಡಿ ಹೂಡಿಕೆ ಮಾಡೋದಾಗಲಿ, ಅಗ್ರಿಮೆಂಟ್ ಮಾಡೋದಾಗಲಿ ಮಾಡುವಂಥದ್ದು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ. ಹಾಗಾಗಿ ತನು ಮನ ಧನ ಬಾಂಧವ್ಯದ ಬಗ್ಗೆ ಖಂಡಿತ ಎಚ್ಚರಿಕೆ ಬೇಕು. ಕುಂಭರಾಶಿಯವರಿಗೆ ಕೊನೆಗಾಣತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಮಾಡ್ಬೋದು. ಕೊನೆಯದಾಗಿ ಮೀನರಾಶಿಗೆ ತೃತೀಯ ಸ್ಥಾನ ವಿಶೇಷವಾದ ಲಾಭ, ಜಯ, ಸುಖ ರವಿ ಕೊಡಲಿದ್ದಾನೆ. ಅನೇಕ ರೀತಿಯ ಇಷ್ಟಾರ್ಥಗಳು ಕೈಗೊಳ್ಳಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆ, ಭೂಮಿ, ಯಂತ್ರ, ವಾಹನ ಲಾಭ ಆಗಲಿವೆ. ದೂರದ ಬಂಧುಗಳಿಂದ ಕೊಡುಗೆ ಸಿಗಲಿವೆ. ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಸ್ವತ್ತುಗಳು ಕೈ ಸೇರಲಿವೆ. ಮನೆಯಲ್ಲಿ ಶುಭಮಂಗಲ ಕಾರ್ಯಗಳು ಸಿದ್ಧಿಯಾಗುವಂಥದ್ದು. ಸಾಡೆ ಸಾತಿಯ ಪ್ರಭಾವ ಇದ್ದಾಗಲೂ ಈ ಒಂದು ನಿಮಗೆ ವಿಶೇಷವಾದ ರವಿಯ ಅನುಗ್ರಹವು ಲಾಭ, ಸುಖ, ಜಯವನ್ನು ಜೊತೆಗೆ ತಾತ್ಕಾಲಿಕವಾದ ಒಂದು ಶಮನವನ್ನು ನೀಡಲಿದೆ. ಮೇ 15ರಿಂದ ಜೂನ್ 15ರವರೆಗೆ ಅನೇಕ ಅದ್ಭುತ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾವುದೇ ಆರಂಭ, ಕೊಡುಕೊಳ್ಳುವಿಕೆ, ಸಹಿ, ಒಪ್ಪಂದ, ರಿಜಿಸ್ಟ್ರೇಷನ್ ಮುಂತಾದವುಗಳು ಸಹ ಅದ್ಭುತವಾದ ಅವಕಾಶ ಸೂರ್ಯನಿಂದ ಸಿಗಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಈ ಮೇ 15ರಿಂದ ಜೂನ್ 15ರವರೆಗೆ ಕ್ಷಿಪ್ರವಾಗಿ ಆಗಲಿವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಈಗ ಹೇಳ್ತಕ್ಕಂಥ ರವಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ, ದೇವತಾ ಶ್ಲೋಕ ಇತ್ಯಾದಿಗಳನ್ನು ಹೇಳ್ಕೊಬೋದು ಮೀನದವರು. ಇಲ್ಲಿವರೆಗೆ ರವಿಯ ವೃಷಭ ಸಂಕ್ರಾಂತಿಯ ಬಳಿ ಬರತಕ್ಕಂಥ ಮೇ 15ರಿಂದ ಜೂನ್ 15ರವರೆಗಿನ ವೃಷಭ ಮಾಸದ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಹಲವಾರು ರಾಶಿಗೆ ಉತ್ತಮ ಫಲ ಬಂದಿವೆ. ಕೆಲವೊಂದು ರಾಶಿಗೆ ಮಧ್ಯಮ ಅಥವಾ ಮಿಶ್ರ ಫಲ, ಇನ್ನು ಕೆಲವು ರಾಶಿಗೆ ಸಂಕಷ್ಟ ಫಲಗಳು ವ್ಯಕ್ತವಾಗಿದ್ದರೂ ಯಾರೂ ಈ ಮಿಶ್ರ ಮತ್ತು ಮಧ್ಯಮ, ಸಂಕಷ್ಟ ಇತ್ಯಾದಿಗಳಿಂದ ಚಿಂತಿತರಾಗಬೇಕಾಗಿಲ್ಲ. ಸೂರ್ಯನಿಗೆ ಸಂಬಂಧಿತವಾದ ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳು ನಮ್ಮಲ್ಲಿ ಹಲವಾರಿವೆ. ನೀವು ಈಗ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸೂರ್ಯನಿಗೆ ಸಂಬಂಧಿತವಾದ ಶ್ಲೋಕ, ಅಷ್ಟೋತ್ತರ ಶತನಾಮ, ಸೂರ್ಯನಿಗೆ ಸಂಬಂಧಿತವಾದ ನವಗ್ರಹಗಳ ಸ್ತೋತ್ರ ಎಲ್ಲ, ಪೀಡಾ ಪರಿಹಾರ ಶ್ಲೋಕ ಎಲ್ಲ ಸಿಗುತ್ತೆ. ಸಾಮಾನ್ಯವಾಗಿ ಸೂರ್ಯನನ್ನು ವಿಶೇಷವಾಗಿ ಶಿವ ಮತ್ತು ವಿಷ್ಣುವಿನೊಂದಿಗೆ ಗುರುತಿಸುತ್ತಾರೆ. ಅಧಿದೇವತೆಯಾಗಿ ವಿಷ್ಣು ಅಥವಾ ನಾರಾಯಣನಾಗಲಿ, ಶಿವ ಅಥವಾ ಶಂಕರನಾಗಲಿ ಪ್ರಾರ್ಥನೆ ಮಾಡೋದ್ರಿಂದ ಸೂರ್ಯನಿಗೆ ಸಂಬಂಧಿಸಿದ ದೋಷಗಳು ಧ್ವಂಸವಾಗುತ್ತವೆ. ಹಾಗಾಗಿ ಶಂಕರ, ನಾರಾಯಣ ಅಥವಾ ಶಿವ ಮತ್ತು ವಿಷ್ಣುಗಳ ಭಕ್ತಿಯನ್ನು ಮಾಡೋದಾಗಲಿ, ಅಂಥ ದೇವರುಗಳ ಸಂದರ್ಶನ, ಅಂಥ ದೇವರ ಅಷ್ಟೋತ್ತರ ಶತನಾಮ ಸ್ತೋತ್ರ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಸೂರ್ಯನಿಗೆ ಸಂಬಂಧಿತವಾದ ಉತ್ತಮ ಫಲಗಳು. ಅದೇ ರೀತಿ ಸೂರ್ಯನನ್ನೇ ದೇವತೆ ಅಂತ ಪರಿಗಣಿಸಿ, ಸೂರ್ಯನನ್ನೇ ಜಗತ್ತಿನ ಆತ್ಮಸ್ವರೂಪವಾಗಿ ಪರಿಗಣಿಸಿ ಸೂರ್ಯನಿಗೆ ಸಂಬಂಧಿತವಾದ ಹಲವಾರು ಶ್ಲೋಕಗಳು ವೇದ ಕಾಲದಿಂದಲೂ ಹೇಳಲ್ಪಟ್ಟಿವೆ. ಆ ಸೂರ್ಯನಿಗೆ ಸಂಬಂಧಿತ ಶ್ಲೋಕವನ್ನು ಅಥವಾ ಆದಿತ್ಯರದ ಶ್ಲೋಕವನ್ನೆಲ್ಲ ಪಠನೆ ಮಾಡ್ಬೋದು. ಅಥವಾ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದಿತಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಎಂದು ವೇದವ್ಯಾಸೇಂದ್ರ ರಹಿತವಾದಂಥ ನವಗ್ರಹಗಳ ಪ್ರಸಿದ್ಧವಾದ ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ಉತ್ತಮ ಫಲ. ಸೂರ್ಯನ ಶ್ಲೋಕವನ್ನು ನೀವು ಇಷ್ಟ ಇದ್ದರೆ 12 ಬಾರಿ ಸಹ ಪಠನೆ ಮಾಡ್ಬೋದು. ಅದೇ ರೀತಿ ಈ ಒಂದು ಸೂರ್ಯನ ಗ್ರಹಣ ಮಾದಿರಾದಿತ್ಯ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇರವಿಹಿ. ಗ್ರಹಣ ಮಾದಿರಾದಿತ್ಯೋ ಲೋಕರಕ್ಷಣಕಾರಕ
ವಿಷಮಸ್ಥಾನ ಸಂಭೂತ ಪೀಡಾ ಹರತು ಮೇ ರವಿಹಿ. ಇದನ್ನು ಪೀಡಾ ಪರಿಹಾರ ಶ್ಲೋಕವಾಗಿ ಸಹ ಸೂರ್ಯನಿಗೆ ಸಂಬಂಧವಾಗಿ ಪ್ರಾರ್ಥನೆ ಮಾಡ್ಬೋದು. ಆದಿತ್ಯದ ಶ್ಲೋಕ ಅಥವಾ ದ್ವಾದಶ ಆದಿತ್ಯರ ಹೆಸರುಗಳು ಹೇಳಲ್ಪಡುತ್ತೆ. ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ. 12 ಮಂತ್ರಗಳಿಂದ ಸೂರ್ಯನಿಗೆ ನಮಸ್ಕಾರ ಮಾಡೋದು. ಪ್ರಾತಃ ಕಾಲದಲ್ಲಿ ಎದ್ದು ಪೂರ್ವಾಭಿಮುಖವಾಗಿ ಸೂರ್ಯ ನಮಸ್ಕಾರಗಳನ್ನು ಮಂತ್ರಪೂರ್ವಕವಾಗಿ ಹಾಕೋದ್ರಿಂದಲೂ ಸೂರ್ಯನ ಒಂದು ಪ್ರೀತ್ಯರ್ಥ ಆಗುತ್ತೆ, ದೋಷಗಳು ನಿವಾರಣೆ ಆಗುತ್ತೆ. ಈ ರೀತಿ ಭಕ್ತಿ ಮಾರ್ಗ ಧರ್ಮ ಮಾರ್ಗದ ಮೂಲಕ ನಾವು ಸೂರ್ಯ ದೋಷವನ್ನು ನಿವಾರಣೆ ಮಾಡ್ಕೊಬೋದು. ಭಾನುವಾರದಂದು ದೇವಾಲಯಗಳ ಸಂದರ್ಶನ, ದೇವಾಲಯಗಳಲ್ಲಿ ಏನಾದರೂ ಅರ್ಚನೆ ಅಭಿಷೇಕಗಳನ್ನು ಸಲ್ಲಿಸುವುದು ಸಹ ಉತ್ತಮವಾದ ಆಯ್ಕೆ. ಇನ್ನು ದಾನಗಳಲ್ಲಿ ನೋಡಿದರೆ ಸೂರ್ಯನಿಗೆ ಸಂಬಂಧಿತ ದಾನ ಗೋಧಿ ಅಥವಾ ಗೋಧಿ ಹಿಟ್ಟನ್ನು ಸಂಬಂಧಿತವಾದ ಯಾವುದೇ ರೀತಿಯ ಸೇವಾ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ, ಬಡವರ್ಗಕ್ಕೆ, ಪುರೋಹಿತ ವರ್ಗಕ್ಕೆಲ್ಲ ದಾನವಾಗಿ ಕೊಡ್ಬೋದು ಸೂರ್ಯನ ಧಾನ್ಯವಾದ ಗೋಧಿ ಅಥವಾ ಗೋಧಿ ಹಿಟ್ಟನ್ನು. ಅದೇ ರೀತಿ ಯಾವುದೇ ರೀತಿಯ ಆಹಾರ, ವಸ್ತ್ರ ಅಥವಾ ಇನ್ನಿತರೆ ಬಟ್ಟೆ ಬರೆಗಳು ಅಥವಾ ಔಷಧ ಇತ್ಯಾದಿಗಳು ಮೂಲಭೂತ ಸೌಕರ್ಯ ಅಂತ ಹೇಳ್ತಾರೆ. ಅಂತಹ ಮೂಲಭೂತವಾದ ಸೌಕರ್ಯವನ್ನಾಗಲಿ ನೀರನ್ನಾಗಲಿ ನಾವು ಅವಶ್ಯಕತೆ ಉಳ್ಳವರಿಗೆ ಅಥವಾ ಯಾರು ಸಂಕಷ್ಟದಿದ್ದರೆ ಅವರಿಗೆ ದಾನ ರೂಪದಲ್ಲಿ ಕೊಡೋದ್ರಿಂದಲೂ ಸೂರ್ಯನ ಪ್ರಸನ್ನತೆ ಆಗುತ್ತೆ. ಅದೇ ರೀತಿ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಹಿರಿಯರನ್ನು ಗೌರವಿಸೋದು, ಆ ಹಿರಿಯರ ಸೇವೆ ಮಾಡುವಂಥದ್ದು, ಹಿರಿಯರಿಗೆ ಬೇಕಾದ ವಸ್ತು ಉಪಚಾರಗಳನ್ನು ಮಾಡೋದ್ರಿಂದಲೂ ಆ ಒಂದು ಸೂರ್ಯನ ಪ್ರೀತಿ ಆಗುತ್ತೆ. ಹಾಗಾಗಿ ಲೋಕ ಪಿತೃ ಸ್ವರೂಪರಾದಂತಹ ಸೂರ್ಯನ ಒಂದು ಪ್ರೀತ್ಯರ್ಥವಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅಥವಾ ಗುರು ಹಿರಿಯರ ಸೇವಾ ಸ್ವರೂಪವನ್ನು ಮಾಡೋದ್ರಿಂದ ನಿಮ್ಮ ದೋಷ ಖಂಡಿತ ನಿವಾರಣೆ ಆಗುತ್ತೆ. ಎಲ್ಲ 12 ರಾಶಿಗಳವರಿಗೆ ಈ ವೃಷಭ ಮಾಸ ಕಾಲದಲ್ಲಿ ಸೂರ್ಯನ ಅನುಗ್ರಹದಿಂದ ಆಯುರ್ವೇದ ಶಕ್ತಿ ಜಯಲಾಭಗೊಳಿಸಿದ್ದಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.